ಹಲೋ ಪ್ರಿಯ ವೀಕ್ಷಕರೇ ಹಾಗೂ ಹಿತೈಷಿಗಳೇ, ನಾನು ನಿಮ್ಮ ಕನ್ನಡತಿ ಕವಿ. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಆರಾಮಾಗಿದ್ದೀನಿ. ಇವತ್ತೊಂದು ರಂಗೋಲಿ ಡಿಸೈನು ಪಿಕಾಕ್ದು. ಈ ಪಿಕಾಕು ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಅದರ ಬಣ್ಣ ಬಣ್ಣದ ರೆಕ್ಕೆಗಳಿಗೆ ಮತ್ತು ಇನ್ನೊಂದು ಅದರ ಡ್ಯಾನ್ಸಿಗೆ. ಅದಕ್ಕೆ ಮರಳಾಗದೇ ಇರೋರೇ ಇಲ್ಲ. ಅದರಲ್ಲಿ ನಾನು ಒಬ್ಬಳು ಕೂಡ. ಈ ಪಿಕಾಕ್ ಅಂತಂದರೆ ನನಗೆ ಮುಂಚೆಯಿಂದನೂ ತುಂಬ ಇಷ್ಟ. ಯಾಕೆ ಅಂತಂದರೆ ಸ್ಕೂಲಲ್ಲಿರುವಾಗ ಪ್ರೈಮರಿ ಸ್ಕೂಲಲ್ಲಿ ಎಲ್ಲ ಕಾಂಪಿಟೇಷನ್ಗೂ ಕಾಂಪೀಟ್ ಮಾಡ್ತಿದ್ದೆ. ಹಾಗೆಯೇ ಡ್ರಾಯಿಂಗು ಮಾಡ್ತಾಯಿದ್ದೆ. ಯಾವ ಪ್ರೈಝು ಬರ್ತಿರಲಿಲ್ಲ. ಆದರೆ ಡ್ರಾಯಿಂಗಿಗೆ ನನಗೆ ಫಸ್ಟ್ ಪ್ರೈಸ್ ಬಂದಿದ್ದು ಯಾವಾಗ ಅಂತಂದರೆ 7th ಸ್ಟ್ಯಾಂಡರ್ಡಲ್ಲಿದ್ದಾಗ ಅನಿಸುತ್ತೆ. ಡ್ರಾಯಿಂಗ್ ಪಿಕಾಕ್ ಮಾಡಿದೆ. ಆಗ ನನಗೆ ಅದಕ್ಕೆ ಪ್ರೈಸ್ ಬಂತು. ಆಗ ತುಂಬ ಖುಷಿಯಾಯಿತು. ಅದರಿಂದನೇ ಅದು ಪಿಕಾಕ್ ಅಂದರೆ ನನಗೆ ಒಂದು ಸ್ಪೆಷಲ್ ಸ್ಥಾನ ಅದರಲ್ಲಿ. ಅದಕ್ಕೆ ಇವತ್ತು ಏನು ರಂಗೋಲಿ ಮಾಡೋದು ಅಂತ ಯೋಚಿಸ್ತಾ ಇದ್ದಾಗ ನನಗೆ ಸಡನ್ನಾಗಿ ಪಿಕಾಕ್ ಮಾಡೋಣ ಅಂತ ಇದಾಯಿತು. ಜ್ಞಾನೋದಯ ಅಂತ ಹೇಳ್ತೀವಲ್ಲ ಹಾಗೆ. ಅದಕ್ಕೆ ಪಿಕಾಕ್ ಡಿಸೈನ್ ಜೊತೆ ಇವತ್ತು ತೋರಿಸ್ತಾ ಇದ್ದೀನಿ. ಇದು ಇತ್ತೀಚೆಗೆ ರಂಗೋಲಿಗಳಲ್ಲಿ ಬಣ್ಣ ಹಾಕ್ತಾಯಿದ್ದೀನಿ. ಯಾಕೆ ಅಂತಂದರೆ ಸುಮ್ಮನೆ ಸಿಂಪಲ್ಲಾಗಿ ಈ ಥರ ಪೆನ್ನಲ್ಲಿ ಬರೆದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿರಲಿಲ್ಲ. ಏನೋ ಒಂದು ಡಿಫ್ರೆಂಟ್ ಮಾಡೋಣ ಅಂತ ಅನ್ನಿಸ್ತಾಯಿತ್ತು. ಅದಕ್ಕೆ ಯಾವಾಗಲೂ ಕಲರ್ಗಳನ್ನ ಹಾಕ್ತೀನಿ. ಇದಕ್ಕೆ ಯಾವಾಗಲೂ ನಾನು ಆ್ಯಕ್ರಿಲಿಕ್ ಕಲರ್ ಯೂಸ್ ಮಾಡ್ತೀನಿ. ಅದು ಯಾವಾಗಲೂ ನನ್ನ ಹತ್ರ ಇರುತ್ತಲ್ವ, ಡಾಟ್ ಪೇಂಟಿಂಗು ಉಳಿದಿರುತ್ತಲ್ಲ, ಅದನ್ನು ಇದಕ್ಕೆ ಬಳಸ್ಕೊತೀನಿ. ಈ ರಂಗೋಲಿ ಹಾಕುವಾಗ ಮುಂಚೆ ಯಾವಾಗಲೂ ಕಲಿತಿದ್ದು ಅದು ಮರ್ತೋಗಿತ್ತಲ್ಲ, ಸಡನ್ನಾಗಿ ನನಗೆ ಬರ್ತಾ ಇರಲಿಲ್ಲ. ಅದಕ್ಕೇ ಸುಮಾರು ಸಲ ಪ್ರಾಕ್ಟೀಸ್ ಮಾಡಿಕೊಂಡೆ ಅಂದ್ಕೊಳ್ಳಿ, ನೆನಪಿಸ್ಕೊಂಡು. ಇದು ನೀವು ಹಾಗೆ ಮಾಡೋದು ಒಳ್ಳೆಯದು. ನಾನು ಯಾವಾಗಲೂ ಏನು ಮಾಡ್ತೀನಿ ಅಂದರೆ ರಂಗೋಲಿ ಹಾಕುವಾಗ ಒಂದನ್ನೇ ಫಸ್ಟ್ ಬಿಟ್ಕೊಂಡು ಹೊರಟೋಗಲ್ಲ. ಯಾಕೆ ಅಂತಂದರೆ ಎಲ್ಲದನ್ನು ಈಕ್ವಲಾಗಿ ಸ್ಟೆಪ್ಪಲ್ಲೇ ತೊಗೊಂಡೋಗ್ತೀನಿ. ಯಾಕೆ ಅಂತಂದರೆ ಮರ್ತೋಗೋ ಚಾನ್ಸಸ್ ಇರುತ್ತಲ್ವ. ನಮಗೆ ಯಾವುದು ಈಸಿ ಅದು ಸ್ಟೆಪ್ಸು ಅಲ್ಲಿ ತನಕ ಇದು ಮಾಡ್ಕೊಂಡು ಹೋಗ್ತೀನಿ. ಅದೇ ಥರ ಇದು ಒಂದು ಸ್ವಲ್ಪ ನನಗೆ ಏನೋ ಕನ್ಫ್ಯೂಸ್ ಆದಂಗೆ ಆಗ್ತಿತ್ತು. ಅದಕ್ಕೆ ನಾನು ಏನು ಮಾಡಿದೆ, ಕನ್ಫ್ಯೂಸ್ ಆಗೋ ಸ್ಟೆಪ್ ತನಕ ಬರೋದು, ಆಮೇಲೆ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಅದರ ನೆಕ್ಸ್ಟನ್ನು ಶುರು ಮಾಡಿಕೊಂಡೆ. ಹಾಗೆಯೇ ಫಸ್ಟು ಹಿಂದೆ ರೆಕ್ಕೆ ಬರ್ಕೊಂಡೆ ಸ್ವಲ್ಪ, ಆ ರೆಕ್ಕೆನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಆಮೇಲೆ ಫೇಸನ್ನು ಇದು ಮಾಡಿಕೊಂಡೆ. ಆಗ ನನಗೇನು ಕನ್ಫ್ಯೂಸ್ ಆಗಲಿಲ್ಲ. ಇಲ್ಲ ಅಂದಿದ್ರೆ ತುಂಬ ಸಲ ಇಲ್ಲೇ ವೀಡಿಯೋದಲ್ಲೇ ಏನೋ ತುಂಬ ತಪ್ಪು ಮಾಡ್ತಾಯಿದ್ದೆ. ಆದರೆ ಈಗ ನೋಡಿ ನಾನು ಏನು ತಪ್ಪು ಮಾಡ್ದೇ ಬರ್ಕೊಂಡು ಹೋಗ್ತಿದ್ದೀನಿ. ಅದೇ ನನಗೆ ಒಂಥರ ಖುಷಿ. ಯಾಕೆ ಅಂತಂದರೆ ತೋರಿಸುವಾಗೆಲ್ಲ ತಪ್ಪು ಮಾಡಿಬಿಟ್ರೆ ತುಂಬ ಕಷ್ಟ. ಒಂಥರ ಏನೋ ಹಿಂಗಾಗೋಯ್ತಲ್ಲ ವೀಡಿಯೋ, ಮತ್ತು ಪುನಃ ಮಾಡಬೇಕಲ್ಲ ಅನ್ನೋದಿರುತ್ತೆ. ಅದಕ್ಕೇ ಒಂದೆರಡು ಸಲ ವೀಡಿಯೋ ಮಾಡೋಕ್ಕೆ ಮುಂಚೆನೇ ಪ್ರಾಕ್ಟೀಸ್ ಮಾಡಿಕೊಂಡು ಮತ್ತು ವೀಡಿಯೋ ಮಾಡಿದ್ರೆ ನೀಟಾಗಿ ಬರುತ್ತೆ. ಇದು ಕಂಪ್ಲೀಟ್ ಆಗಿರೋ ಅಷ್ಟು ಇದು ಏನೋ ರಂಗೋಲಿ ಪುಡಿ ಇಲ್ದೇನೆ. ಅದಕ್ಕೇ ಈಗ ನಾನು ಕಲರ್ ಹಾಕೋತೀನಿ. ಸಾಮಾನ್ಯ ಇದು ಯಾವುದು ರಂಗೋಲಿದು ನವಿಲುಗಳ ಕಲರ್ ಏನು ಅಂತಂದರೆ ಪಿಂಕ್ ಅಲ್ವ, ಬ್ಲೂ ಮತ್ತು ಪಿಂಕು ಅದೆಲ್ಲ ಮಿಕ್ಸ್ ಆಗಿ ಬರುತ್ತಲ್ವ, ಅದೇ ಥರ ಮಾಡೋಣ ಅನ್ನಿಸ್ತು. ಇದು ಫಸ್ಟ್ ಏನಾಯಿತು ಅಂತಂದರೆ ನನಗೆ ಈ ಕಲರ್ ಹಾಕುವಾಗ ಒಂಥರ ಗಟ್ಟಿ ಆದಂಗೆ ಹೇಗೋ ಅನ್ನಿಸ್ತಾಯಿತ್ತು. ಆಮೇಲೆ ಆದರೆ ಅದನ್ನು ಹಾಗೆ ಟ್ರೈ ಮಾಡಿಬಿಟ್ಟು ಆಮೇಲೆ ನೋಡೋಣ ಅಂತ ಇದು ಮಾಡಿದೆ. ನೀಟಾಗಿ ಚೆನ್ನಾಗಿ ಕಾಣಿಸ್ತು. ಅದು ಫಸ್ಟ್ ಸಲ ಹಾಗೆ ಆಗೋದು, ನೋಡಿದಾಗ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಆಮೇಲೆ ಆದರೆ ಅದು ಚೆನ್ನಾಗಿ ಕಾಣುತ್ತೆ ಕಲರ್ಗಳು. ಇದಕ್ಕೆ ಪಿಂಕು ಆಮೇಲೆ ಇನ್ನೊಂದೆರಡು ಕಲರ್ ಯೂಸ್ ಮಾಡಿದ್ದೀನಿ. ಪರ್ಪಲ್ಲು ಏನೋ ಇದು ಎಲ್ಲ ಡಾಲರ್ ಶಾಪ್ದೇ ಪೇಂಟ್ಗಳು, ಯಾವುದು ಏನೋ ಇದಾಗಿ ತೊಗೊಂಡಿಲ್ಲ. ಅದು ಚೆನ್ನಾಗಿರುತ್ತೆ. ಅಂದರೆ ಫಸ್ಟ್ ಒಂದು ಸ್ವಲ್ಪ ಇದಾಗುತ್ತೆ, ಅದನ್ನು ಕನ್ಸಿಸ್ಟೆನ್ಸಿ ಸರಿ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಅದಕ್ಕೇ ನೋಡಿ ಎಲ್ಲ ಒಂಥರ ಪಿಂಕ್ ಶೇಡಲ್ಲೇ ಬರೋ ಹಾಗೆ ಮಾಡಿಕೊಂಡೆ. ಫಸ್ಟ್ ಅಂದ್ಕೊಂಡೆ ಎಲ್ಲದಕ್ಕೂ ಒಂದೇ ಕಲರ್ ಹಾಕ್ಕೊಂಡ್ಬಿಡೋಣ ಫ್ಲವರ್ಸ್ಗೆ ಅಂತ. ಆಮೇಲೆ ಬೇಡ, ಎರಡೆರಡು ಹಾಕೋಣ ಆಪೋಸಿಟ್ ಸೈಡಲ್ಲಿ ಅಂತ ಅನ್ನಿಸ್ತು. ಅದಕ್ಕೆ ಆ ಥರ ಚೇಂಜ್ ಮಾಡಿಕೊಂಡೆ.
ಪಿಂಕು. ಈ ಪಿಂಕ್ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಒಂಥರ ಪಿಂಕು ರೆಡ್ ಮಿಕ್ಸ್ ಆದರೆ ಹೇಗೆ ಬರುತ್ತೆ ಆ ಥರ ಇಲ್ಲೇ ಒಂಥರ ಕಾಣಿಸ್ತಾ ಇದೆ. ಆದರೆ ನಿಜವಾಗ್ಲೂ ಚೆನ್ನಾಗಿದೆ. ಈ ರಂಗೋಲಿ ಎಲ್ಲ ನೋಡಿದಾಗ ನನಗೂ ತುಂಬ ಆಸೆ ಆಗ್ತಿದೆ. ಏನು ಅಂತಂದರೆ ಇದನ್ನು ರಂಗೋಲಿ ಪುಡಿಲಿ ಹಾಕಬೇಕು ಅಂತ. ಆದರೆ ಏನು ಮಾಡಲಿ, ರಂಗೋಲಿ ಪುಡಿ ಎಲ್ಲ ಇಲ್ವಲ್ಲ, ಅದರಿಂದ ಸುಮ್ಮನೆ ಇರಬೇಕಷ್ಟೇ. ಏನು ಇದು ಮಾಡೋದಕ್ಕಾಗೋದಿಲ್ಲ. ಇದು ಆರೆಂಜ್ದು ನಂದು ಇತ್ತಿಯಲ್ಲ, ಏನೋ ಹಳೆ ಪ್ರಾಜೆಕ್ಟದು ಅದು. ಇದಕ್ಕೆ ನೀರಾಗಿ ಕನ್ಸಿಸ್ಟೆನ್ಸಿ ಇದು ಮಾಡ್ಕೊಂಡಿರೋದ್ರಿಂದ ಎಷ್ಟು ನೀಟಾಗಿ ಹೋಗ್ತಿದೆ ಅಂದರೆ ತುಂಬ ನೀಟಾಗಿ. ಅದೇ ಕನ್ಸಿಸ್ಟೆನ್ಸಿನೇ ಮೇಯ್ನು ಈಗ ಕಲರಿಂಗ್ ಇದರಲ್ಲಿ. ಆಮೇಲೆ ಈ ಕನ್ಸಿಸ್ಟೆನ್ಸಿ ಸರಿ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಸ್ವಲ್ಪ ಆಮೇಲೆ ಪೇಂಟನ್ನ ಒದ್ದೆ ಮಾಡ್ಕೊಂಡು ಮತ್ತೆ ಮಾಡೋದಕ್ಕೆ ನೋಡಿದೆ, ಅದು ಆಗಲಿಲ್ಲ. ಆಮೇಲೆ ಪರವಾಗಿಲ್ಲ, ಇದು ಅಷ್ಟೇನು ಕೆಟ್ಟದಾಗಿ ಕಾಣಿಸ್ತಿಲ್ಲ ಅನ್ನಿಸ್ತು. ಇದು ಅಷ್ಟೇ, ಈಗ ಕಲರ್ ಹಾಕ್ತಾಯಿದ್ದೀನಲ್ಲ, ತುಂಬಾ ಚೆನ್ನಾಗಿದೆ ಒಂಥರ ನೋಡೋದಕ್ಕೆ. ಬಾಡಿಗೆ ಇದು ಏನು ಬಾಡಿಗೆಲ್ಲ ಬೇರೆ ಕಲರ್ ಹಾಕೋಣ ಅಂದ್ಕೊಂಡೆ. ಆಮೇಲೆ ಇಲ್ಲ, ಇದೇ ಇದರಲ್ಲಿರುತ್ತಲ್ಲ ಆ ಕಲರ್ಗೆ ತೊಗೊಂಡೋಗೋಣ ಅಂತ ಅನ್ನಿಸ್ತು. ಅದಕ್ಕೆ ಅದನ್ನೇ ಕಂಟಿನ್ಯೂ ಮಾಡಿಕೊಂಡೆ. ಎಲ್ಲ ಮಾಡ್ತಾನೆ ತಾನೇ ಐಡಿಯಾಗಳು ಬರೋದು ಎಲ್ಲ. ಹಾಗೆ ನೋಡಿ, ಥರ ಬ್ಲೂನೂ ಅಲ್ಲ, ಈ ಕಡೆ ಪರ್ಪಲು ಅಲ್ಲ, ಆ ಥರ ಇನ್ ಬಿಟ್ವೀನು ಇದರಲ್ಲಿದೆ. ಸಾರಿ, ಬ್ಯಾಕ್ಗ್ರೌಂಡ್ ನಾಯ್ಸ್ ಬರ್ತಾಯಿದ್ರೆ, ಯಾಕೆ ಅಂತಂದರೆ ಹಿಂದೆ ತುಂಬ ಸೌಂಡ್ ಬರ್ತಿದೆ. ಅವರೇನೋ ಕಟ್ಟಿಂಗ್ದೆಲ್ಲ ವರ್ಕ್ ಮಾಡ್ತಿದ್ದಾರಲ್ಲ, ಬಿಲ್ಡಿಂಗ್ ರಿನೋವೇಟ್ ಆಗ್ತಾಯಿರೋದು, ಅದು ತುಂಬ ಸೌಂಡು. ಅದನ್ನು ಸ್ಟಾಪ್ ಮಾಡೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಇಲ್ಲಿ ಸ್ಟಡಿ ರೂಮಿಗೆ ಬಂದಿದ್ದೀನಿ. ಆ ಚೇರು ಆ ಥರ ಕ್ರೀಕಿ ಸೌಂಡ್ ಮಾಡ್ತಾಯಿರೋದು. ಕೆಳಗೆ ಹೋಗ್ಬೇಕಾಯಿತು. ಆಮೇಲೆ ಕೆಳಗೆ ಹೋಗಿ ಮತ್ತೆ ಪುನಃ ಯಾರು ಬರೋದು, ಒಂಥರ ಟಯರ್ಡ್ ಆದಂಗೆ ಆಗ್ತಿದೆ, ಇಲ್ಲೇ ಕೂತ್ಕೊಂಡು ಮಾಡಿಬಿಡೋಣ ಅಂತ ಇದು ಮಾಡಿದೆ. ಈ ಟೈಮಲ್ಲಿ 4 o'clock ಅಂದರೆ ಎಲ್ಲ ಆಫೀಸು ಎಲ್ಲ ಬಿಡುತ್ತಲ್ಲ, ವರ್ಕು, ಅದರಿಂದ ಟ್ರಾಫಿಕ್ ಇರುತ್ತೆ. ಅದಕ್ಕೆ ಕಾರ್ಗಳದ್ದು ಎಲ್ಲ ವೆಹಿಕಲ್ದು ಸೌಂಡು ತುಂಬ. ಇಲ್ಲಿ ಬೆಳಿಗ್ಗೆ ಮಾಡಿದ್ರೆ ಸೌಂಡ್ ಇರೋಲ್ಲ, ಅಥವಾ ನೈಟು ಅಂತಂದರೆ ಇವತ್ತು ಮಕ್ಕಳದು ಗ್ರೇಡಿಂಗ್ ಇದೆಯಲ್ಲ, ಟೈಕ್ವಾಂಡೋ ಕರಾಟೆದು, ಅಲ್ಲಿಗೆ ಹೋಗೋದ್ರಿಂದ ಬೇಗನೆ ಇದು ಮಾಡಿಬಿಡೋಣ, ಅಪ್ಲೋಡ್ ಮಾಡಿ ಇದು ಶೆಡ್ಯೂಲ್ ಮಾಡೋಣ ಅಂದ್ಬಿಟ್ಟು ಈಗಲೇ ವಾಯ್ಸ್ ಓವರ್ ಕೊಟ್ಟಿದ್ದು ಮಾಡ್ತಾಯಿರೋದು ಅಷ್ಟೆ. ಯಾಕೆ ಅಂತಂದರೆ ಅಲ್ಲಿಂದ ಬಂತು ಅಂದರೆ ಮಕ್ಕಳಿಗೆ ಊಟ ಕೊಡೋದು, ಅದರಲ್ಲಿ ಮುಳುಗೋದ್ರೆ ಕಷ್ಟ ಅಲ್ಲ, ಟೈಮ್ ಅಷ್ಟು ಇದಾಗಲ್ಲ. ಅದಕ್ಕೆ ಈಗ ಎಲ್ಲ ಮಾಡಿಕೊಂಡ್ರೆ ಎಲ್ಲ ಆಗ ಒಂಥರ ನೆಮ್ಮದಿ ಇದಿರಲ್ಲ, ಆರಾಮಾಗಿರುತ್ತೆ, ಏನೋ ಇದು ಗಡಿಬಿಡಿ ಬರಲ್ವಲ್ಲ ಅದಕ್ಕೆ. ಆಮೇಲೆ ಇದು ಗ್ರೀನು ಸೋರ್ ಆ್ಯಪಲು ಏನೋ, ಅದೇ ಇದು ತುಂಬ ದಿನದ ಹಿಂದೆ ತೊಗೊಂಡು ಪ್ರಾಜೆಕ್ಟ್ ಮಾಡುವಾಗ ಯಾವುದೋ ಇಟ್ಕೊಂಡಿದ್ದೆ, ಅದು ಈಗ ಬರ್ತಿದೆ. ಏನು ಗಟ್ಟಿಯಾಗಿರಲಿಲ್ಲ, ಅದನ್ನೇ ಯೂಸ್ ಮಾಡ್ಕೊಳ್ಳೋಣ ಅನ್ನಿಸ್ತು. ಅದಕ್ಕೆ ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಯಾವುದು ಏನು ಹಾಗಾಗಲೇ ಇದು ಮಾಡಿ ಹೊಸದಾಗೆ ಮಾಡ್ತಾಯಿಲ್ಲ, ಎಲ್ಲ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿರೋದು ಅಷ್ಟೇ. ಯಾವುದನ್ನು ವೇಸ್ಟ್ ಮಾಡದೆ ಮಾಡ್ಕೊಳ್ಳೋಣ ಅಂತ ಅಷ್ಟೆ, ಇನ್ನೇನಿಲ್ಲ. ಯಾಕೆಂದರೆ ಪ್ರತಿ ಸಲವೂ ಈ ಥರ ವೇಸ್ಟ್ ಮಾಡ್ಕೊಂಡ್ರೆ ತುಂಬ ಇದಾಗೋಗುತ್ತೆ, ವೇಸ್ಟ್ ಆಗುತ್ತೆ. ಆಮೇಲೆ ಮತ್ತೆ ಪುನಃ ಕಲರ್ ತೊಗೋಬೇಕು, ಅದೆಲ್ಲ. ಅದರ ಬದಲು ಇರೋದ್ರಲ್ಲೇ ಮಾಡ್ತಾ ಹೋದರೆ ಏನಿದಾಗಲ್ವಲ್ಲ, ತೊಂದರೆ. ಆಮೇಲೆ ಎಲ್ಲ ಚೆನ್ನಾಗಿ ಬಾಕ್ಸು ಒಂದು ಪಾಟ್ಗಳಲ್ಲಿ ಇಟ್ಟಿರ್ತೀವಲ್ಲ, ಟೈಟ್ ಪಾಟ್ಗಳಲ್ಲಿ, ಅದು ಏನೂ ಗಟ್ಟಿ ಆಗೋಲ್ಲ ಸಡನ್ನಾಗಿ. ಆದರೆ ಮೆಟ್ಯಾಲಿಕ್ ಕಲರ್ ಮಾತ್ರ ಬೇಗ ಗಟ್ಟಿ ಆಗೋಗುತ್ತೆ. ಅದೊಂದಕ್ಕೆ ಮಾತ್ರ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಷ್ಟೆ, ಇನ್ಯಾವುದು ಇದಿಲ್ಲ, ತೊಂದರೆ ಇಲ್ಲ. ಇದು ನೋಡಿ, ಎಷ್ಟು ಇದಕ್ಕೆ ಗ್ರೀನ್ ಹಾಕ್ಕೊಂಡಿದ್ದೀನಿ ಫೆದರ್ಸಿಗೆ. ಆಮೇಲೆ ಇದು ಫ್ಲವರ್ಗೆ ಮತ್ತು ರೆಡ್ ಹಾಕ್ಕೊಂಡೆ. ರೆಡ್ ಅಂತಂದರೆ ಎಲ್ಲ ರೆಡ್ಗಳ ಶೇಡ್ದು ಮಿಕ್ಸ್ ಆಗಿದ್ದಿತ್ತಲ್ಲ, ಅದು ಬಿದ್ದಿತ್ತಲ್ಲ, ಅದನ್ನು ಯೂಸ್ ಮಾಡಿಕೊಂಡೆ. ಆಮೇಲೆ ಇನ್ನೊಂದು ಇದು ತುಂಬ ಅಷ್ಟರಲ್ಲೇ ಏನು ಕಾಣಿಸ್ತಾ ಇರಲಿಲ್ಲ, ಅದಕ್ಕೆ ಏನಾದರೂ ಮಾಡಬೇಕಲ್ಲ ಬೇರೆ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಇದು
ಕಟ್ಗಳಿರುತ್ತಲ್ಲ ಫೆದರಲ್ಲಿ, ಅದಕ್ಕೆ ರೆಡ್ ಹಾಕ್ಕೊಂಡೆ. ಸ್ವಲ್ಪ ಇದರಲ್ಲಿ ಫೈನೆಸ್ಟ್ ಟಿಪ್ ಇರೋವಂಥ ಬ್ರಷಲ್ಲಿ ರೆಡ್ ಹಾಕ್ಕೊಂಡೆ. ಆಮೇಲೆ ಇದೆಲ್ಲ ಒಣಗಿದ ಮೇಲೆ ಇವತ್ತು ಇದನ್ನೇ ನೆನ್ನೆನೇ ಮಾಡಿ ಮುಗಿಸ್ಕೊಂಡಿದ್ದೆ ಇದಿಷ್ಟನ್ನು, ಈ ಸ್ಟೆಪ್ಗಳನ್ನ. ಆಮೇಲೆ ಇದಕ್ಕೆ ಇವತ್ತು ನಾನು ಮತ್ತೆ ಇನ್ನೂ ಸ್ವಲ್ಪ ಆಲ್ಟ್ರ್ ಮಾಡಿಕೊಂಡೆ, ಇನ್ನೂ ಎದ್ದು ಕಾಣಂಗೆ ಸ್ವಲ್ಪ ಚೆನ್ನಾಗಿ ಕಾಣೋ ಹಾಗೆ. ನೋಡಿ, ಇದು ಆಲ್ಟ್ರ್ ಆಗಿರೋದು. ಐ ಮೇಲೆ ಮತ್ತೆ ಪುನಃ ನಾನು ಏನು ಮಾಡಿದೆ ಅಂದರೆ ಮೆಟಾಲಿಕ್ದು ಕಾಪರ್ನ ಹಾಕ್ಕೊಂಡೆ. ಆಮೇಲೆ ಮತ್ತೆ ಪುನಃ ಔಟ್ಲೈನ್ನ ಇನ್ನೊಂದು ಸಲ ಬರ್ಕೊಂಡಿದ್ದೀನಿ, ಎಲ್ಲ ಎದ್ದು ಕಾಣೋ ಹಾಗೆ. ಅದರಿಂದ ಅದು ನೀಟಾಗಿ ಕಾಣಿಸ್ತಾ ಇದೆ. ಇಲ್ಲ ಅಂದಿದ್ರೆ ಅಷ್ಟೊಂದು ಕಾಣಿಸ್ತಾ ಇರಲಿಲ್ಲ. ಇವತ್ತಿಗೆ ಇಲ್ಲಿ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮಗೆ ಇದು ಡಿಸೈನ್ ಇಷ್ಟ ಆಯಿತಾ ಏನು ಅಂತ ನನಗೆ ಆಮೇಲೆ ಹೇಳಿ, ಮೆಸೇಜ್ ಮೂಲಕನಾದರೂ ಹೇಳಿ, ಏನಾದರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು. ಟೇಕ್ ಕೇರ್.